ಬೆಂಗಳೂರಲ್ಲಿ ಚಿಕಿತ್ಸೆಗಾಗಿ ಸಾಕಷ್ಟು ಜನ ಪರದಾಟ ಪಡ್ತಾ ಇದ್ದಾರೆ, ಅಲೆದಾಟವನ್ನ ಮಾಡ್ತಾ ಇದ್ದಾರೆ. ಚಿಕಿತ್ಸೆಗಾಗಿ 7 ಆಸ್ಪತ್ರೆ ತಿರುಗಾಡಿದ್ದಾರೆ ರೋಗಿಯೊಬ್ರು. ಬೆಂಗಳೂರಲ್ಲಿ ರಿಪೀಟೆಡ್ಲಿ ಇಂತಹ ಅಮಾನವೀಯ ಘಟನೆಗಳು ವರದಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಯಾವ ತರ ಪರದಾಡೋ ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕೆ ಒಂದೊಂದೇ ಎಕ್ಸಾಂಪಲ್ ನಮ್ ಕಣ್ಮುಂದೆ ಸಿಗ್ತಾ ಇದೆ ನೋಡಿ. ಆಗ್ಲೇ 18 ಆಸ್ಪತ್ರೆ ಅಲ್ದ ವ್ಯಕ್ತಿ ಬಗ್ಗೆ, ಕೊನೆಗೆ ಅವರು ಮೃತಪಟ್ಟ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಟ್ವಿ. ಸೊ ಈ ಕೇಸಲ್ಲಿ ಏನಾಗಿದೆ ಅಂದ್ರೆ ಚಿಕಿತ್ಸೆಗೋಸ್ಕರ 7 ಆಸ್ಪತ್ರೆಯನ್ನ ಈ ರೋಗಿ ತಿರುಗಾಡಿದ್ದಾರೆ. ಇದು ಕೂಡ ಬೆಂಗಳೂರಲ್ಲೇ ಆಗಿರೋ ಘಟನೆ. ಇವರು ಕೂಡ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ರು. ಬೆಂಗಳೂರಲ್ಲಿ ಚಿಕಿತ್ಸೆಗೆ ಅಲ್ದಾಡಿರೋದು 7 ಆಸ್ಪತ್ರೆಯನ್ನ ಈ ರೋಗಿ ಸುತ್ತಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಈಗ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದರಲ್ಲೂ ನೋಡಿ, ಈಗ ಹುಷಾರಿಲ್ಲ, ತನಗೆ ಉಸಿರಾಟ ಮಾಡಕ್ ಆಗ್ತಿಲ್ಲ ಅಂತ ಈಗ 2 ಕೇಸ್ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಅವರೇ ಆಸ್ಪತ್ರೆಗೆ ಹೋದ್ರು ಕೂಡ ಒಬ್ರು 18 ಆಸ್ಪತ್ರೆ, ಇನ್ನೊಬ್ರು 7 ಆಸ್ಪತ್ರೆ ಸುತ್ತಾಡಿದ್ದಾರೆ. ಏನ್ ರೀಸನ್ಸ್ ಕೊಡ್ತಾ ಇದಾರಂತೆ? ಶರ್ಮಿತಾ, ಈ ರೀತಿ ಯಾವುದೇ ಒಬ್ಬ ರೋಗಿ ತನಗೆ ಉಸಿರಾಟದ ಸಮಸ್ಯೆ ಇದೆ, ಇಮಿಡಿಯೇಟ್ ಆಗಿ ಬೇಕು ಆಸ್ಪತ್ರೆಯಲ್ಲಿ ಬೆಡ್ ಅಂತ ಹೇಳಿದಾಗ ಮೊದಲು ಆಸ್ಪತ್ರೆಯವರು ನಮ್ಮಲ್ಲಿ ವೆಂಟಿಲೇಟರ್ ಇಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಉಸಿರಾಟದ ಸಮಸ್ಯೆ ಇರುವಂತಹ ಬಹುತೇಕರಿಗೆ ವೆಂಟಿಲೇಟರ್ನ ಅವಶ್ಯಕತೆ ಇರುತ್ತೆ. ಸೊ ವೆಂಟಿಲೇಟರ್ ಇಲ್ಲ, ಬೆಡ್ ಫುಲ್ ಇಲ್ಲ ಅನ್ನುವಂತ ಕಾರಣಗಳನ್ನ ಹೇಳ್ತಾರೆ. ಒಂದ್ಸಲ ಆಸ್ಪತ್ರೆ ಒಳಗೆ ರೋಗಿ ಬಂದ್ಬಿಟ್ರೆ ಅವ್ರಿಗೆ ಬೆಡ್ ಕೊಡಕ್ ಆಗ್ದಲೇ ಇದ್ರೆ ಆಮೇಲೆ ಅದೊಂದಷ್ಟು ಏನು ಸಮಸ್ಯೆಗಳಾಗುತ್ತೆ. ಆ ಒಂದು ಕಾರಣಕ್ಕೆ ಮೊದಲು ಇವರು ಹೋದಂತಹ ಆಸ್ಪತ್ರೆಯಲ್ಲಿ ಬೆಡ್ ಇಲ್ವೇ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಕೊನೆಗೆ ಆಂಬ್ಯುಲೆನ್ಸ್ ನಲ್ಲಿ ಅವರು ಸುತ್ತಮುತ್ತ ಇದ್ದಂತಹ ಪ್ರತಿಯೊಂದು ಆಸ್ಪತ್ರೆಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಎರಡೂ ಕಡೆ ಅವರು ವಿಚಾರಿಸಿದ್ದಾರೆ. ದಯವಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಏನು ಆಗಿದೆ ಅಂತನಾದ್ರೂ ನೋಡಿ, ಒಂದು ಚಿಕಿತ್ಸೆ ಕೊಡೋದಕ್ಕೆ ಒಂದು ಪ್ರಯತ್ನವನ್ನಾದ್ರೂ ಪಡಿ, ವೆಂಟಿಲೇಟರ್ ಬೇಕೇ ಬೇಕು ಅಂತ ನಾವೇನ್ ಇವಾಗ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅಂತ. ಆದ್ರೆ ಅವರಿಗೆ ತುಂಬಾ ಬ್ರೆತ್ಲೆಸ್ನೆಸ್ ಇತ್ತು, ಉಸಿರಾಟಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಖಂಡಿತ ವೆಂಟಿಲೇಷನ್ ಬೇಕೇ ಬೇಕಾಗುತ್ತೆ ಅಂತ ಆಸ್ಪತ್ರೆವರೆಗೂ ಗೊತ್ತಿತ್ತು. ಸೊ ಎಲ್ಲರೂ ಕೂಡ ಈ ತರ ಏನು ಯಾರನ್ನು ಈ ಒಂದು ಪೇಷಂಟ್ ಒಳ ಕರ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ಲ. ತುಂಬಾ ಒಂದು ಓಡಾಡಿದ್ದಾರೆ ಇವರು ಕೂಡ. 7 ಆಸ್ಪತ್ರೆ ಸುತ್ತಿದ್ದಾರೆ ಪೇಷಂಟ್ ನ ಇಟ್ಕೊಂಡು. ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಆಂಬ್ಯುಲೆನ್ಸ್ ನಲ್ಲಿ ಏನ್ ಕೊಡೋದಿಕ್ ಸಾಧ್ಯ ಆಯ್ತು ಅಷ್ಟೇ ಅವ್ರಿಗೆ ಏನೋ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ಏಡ್ ತರ ಮಾತ್ರ ಎಲ್ಲ ಆಂಬ್ಯುಲೆನ್ಸ್ ನಲ್ಲೂ ವೆಂಟಿಲೇಟರ್ಸ್ ಇರೋದಿಲ್ಲ. ವೆಂಟಿಲೇಟರ್ಸ್ ಇರೋ ಆಂಬ್ಯುಲೆನ್ಸ್ ಗಳು ತುಂಬಾ ಕಡಿಮೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಇನ್ನೇನ್ ಮಾಡೋದು, ವಾಪಸ್ ಮನೆಗೆ ಹೋಗ್ಬಿಡೋದು ಅಷ್ಟೇ, ಬೇರೆ ದಾರಿನೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಅವ್ರಿಗಾಗಿತ್ತು. ಜೊತೆಗೆ ಅವ್ರಿಗೆ ಕೊರೋನಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಿರ್ಲಿಲ್ಲ. ಆ ಒಂದು ಪರೀಕ್ಷೆ ಮಾಡೋದಕ್ಕೂ ಕೂಡ ಯಾರು ಮುಂದೆ ಬರ್ಲಿಲ್ಲ, ಯಾವ ಆಸ್ಪತ್ರೆಯವರು ಕೂಡ. ಕೊನೆಗೆ ಅವರಿಗೆ ತುಮಕೂರು ರೋಡ್ ನಲ್ಲಿರುವಂತಹ ಒಂದೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರು ಈ ತರ ಹೇಳಿದಾಗ ಅವ್ರ ಹತ್ರ ಕೂಡ ಬೆಡ್ ಇರ್ಲಿಲ್ಲ. ಆದ್ರೆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ಚಿಕಿತ್ಸೆಯನ್ನು ಕೊಡೋಣ, ಎಷ್ಟಾಗುತ್ತೋ ಅಷ್ಟಂತ ಮ್ಯಾನೇಜ್ ಮಾಡೋಣ, ಅಷ್ಟೊಳಗಡೆ ಬೆಡ್ ಅನ್ನ ರೆಡಿ ಮಾಡೋಣ ಅನ್ನೋ ಒಂದು ಭರವಸೆಯ ಮಾತನ್ನ ಅವ್ರು ಕೊಟ್ಟರು. ಸೊ ಕೊನೆಗೆ ಅವರಿಗೆ ಇಷ್ಟೆಲ್ಲಾ ತಿರುಗಾಟ ಆದ್ಮೇಲೆ ಅವರಿಗೆ ಸಿಕ್ಕಿರುವಂತದ್ದೇನು ಚಿಕಿತ್ಸೆ. ಈಗ ರೋಗಿ ಸುಧಾರಿಸ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಆ ಒಂದು ಆಸ್ಪತ್ರೆ ಕೂಡ ಸಿಗ್ದಲಿದ್ರೆ ಬಹುಶಃ ಅವರ ಜೀವಕ್ಕೆ ತುಂಬಾ ದೊಡ್ಡ ಮಟ್ಟಿಗಿನ ಕಂಟಕ ಉಂಟಾಗ್ತಾ ಇತ್ತು ಅಂತ ಹೇಳ್ಬೋದು. ಸೊ ಬೆಂಗಳೂರು ನಂತರ ರಾಜ್ಯ ರಾಜಧಾನಿಯಲ್ಲೇ ಇಂಥ ಪರಿಸ್ಥಿತಿ ಇದೆ ಅಂದ್ರೆ ಬೇರೆ ಊರುಗಳಲ್ಲಿ, ಬೇರೆ ಗ್ರಾಮಗಳಲ್ಲಿ ಇನ್ನು ಯಾವ ರೀತಿ ರೋಗಿಗಳೆಲ್ಲ ಪರದಾಡ್ತಾ ಇದ್ದಾರೆ ಅದನ್ನ ನಾವಿಲ್ಲಿ ಗಮನಿಸ್ಬೇಕು. ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಈ ರೀತಿ ಹೇಳಿದ್ರೆ ಎಲ್ಲಾ ಕಡೆನೂ ಒಂದಷ್ಟು ಸ್ಪೇರ್ ಬೆಡ್ಸ್ ಅಥವಾ ಸ್ಪೇರ್ ವೆಂಟಿಲೇಷನ್ಸ್ ಇಟ್ಕೊಂಡಿರ್ತಾರೆ. ತಮ್ಮಲ್ಲೇ ಇರುವಂತಹ ರೋಗಿಗಳಿಗೆ ಏನಾದ್ರೂ ದಿಢೀರಾಗಿ ರಾತ್ರೋರಾತ್ರಿ ಅವ್ರಿಗೆ ಏನಾದ್ರೂ ಇಮಿಡಿಯೇಟ್ ಎಮರ್ಜೆನ್ಸಿ ಬಂದ್ರೆ ಅಂತ ಟೈಮ್ ನಲ್ಲಿ ಇರ್ಲಿ ಅಂತ. ಸೊ ಈ ರೀತಿ ಯಾರಾದ್ರೂ ಈ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮಾನವೀಯತೆ ಮೇಲಾದ್ರೂ ಒಂದಾದ್ರೂ ಆಸ್ಪತ್ರೆಯವರು ಒಂದು ಕನಿಷ್ಠ ಚಿಕಿತ್ಸೆ ಕೊಡುವಂತ ಅಥವಾ ಅವರಿಗೆ ಬೇರೆ ಕಡೆ ಬೆಡ್ ನ ಹೊಂದಿಸ್ಕೊಡೋದಕ್ಕೆ ಸಹಾಯ ಮಾಡುವಂತ ಯಾರು ಜವಾಬ್ದಾರರಾಗ್ತಾರೆ? ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಖಾಸಗಿ ಆಸ್ಪತ್ರೆಯವರಿಗೆ ಮತ್ತೊಮ್ಮೆ ನಿರ್ದೇಶನ ಕೊಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಕಳಸ. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.